ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ ಹೆಚ್ಚಾಗ್ತಾ ಇದೆ. ಕೈ ಕಿಚ್ಚನ್ನ ಆರಿಸೋದಿಕ್ಕೆ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ನಾಳೆ ರಾಜ್ಯಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ಆಂತರಿಕ ಬೇಗುದಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇದೆ. ಹಲವು ಶಾಸಕರು ಸರ್ಕಾರದ ವಿರುದ್ಧವೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ಸಚಿವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆ ಕಾಂಗ್ರೆಸ್ ಶಾಸಕರ ಜೊತೆಗೆ ಪ್ರತ್ಯೇಕವಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ. ಸುರ್ಜೇವಾಲಾ ಸಚಿವರ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ. 40ಕ್ಕೂ ಹೆಚ್ಚು ಶಾಸಕರಿಗೆ ಸ್ವತಃ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ ತಲಾ 10 ನಿಮಿಷ ಸಮಯವನ್ನು ಕೊಟ್ಟಿದ್ದಾರೆ. ತಾವೇ ಕರೆ ಮಾಡಿ ಆಹ್ವಾನವನ್ನು ಕೊಟ್ಟಿದ್ದಾರೆ ಸುರ್ಜೇವಾಲಾ. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಶಾಸಕರ ಮೇಲಿರುವ ಕೇಸ್ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಅನುದಾನ, ಭ್ರಷ್ಟಾಚಾರ ಆರೋಪ, ಬಹಿರಂಗ ಹೇಳಿಕೆ, ಹಲವು ವಿಚಾರಗಳ ಕುರಿತಾಗಿ ಶಾಸಕರ ಜೊತೆಗೆ ಸುರ್ಜೇವಾಲಾ ಚರ್ಚೆಯನ್ನ ನಡೆಸಲಿದ್ದಾರೆ. ಹಲವು ಶಾಸಕರು ತಮ್ಮದೇ ಸರ್ಕಾರದ ಬಗ್ಗೆ, ತಮ್ಮ ಸರ್ಕಾರದ ಸಚಿವರ ವಿರುದ್ಧ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಎಲ್ಲ ವಸ್ತುಗಳು ಕೂಡ ದೊಡ್ಡ ಅಸ್ತ್ರವನ್ನ ಕೊಟ್ಟಂತಾಗಿದೆ. ಹೀಗಾಗಿ ಶಾಸಕರ ಅಸಮಾಧಾನವನ್ನ ತಣಿಸುವಂತ ನಿಟ್ಟಿನಲ್ಲಿ ಈಗ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಕಾಂಗ್ರೆಸ್ನ ಒಳಗೆ ನಡೀತಾ ಇರುವಂತಹ ಆಂತರಿಕ ಕಲಹಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಏನೆಲ್ಲ ವಿಚಾರಗಳು ಚರ್ಚೆ ನಡೆಯುತ್ತೆ, ಶಾಸಕರ ಜೊತೆಗೆ ನಡೆಯುವಂತಹ ಈ ಚರ್ಚೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸುರೇಶ್? ಸುರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸುರ್ಜೇವಾಲಾ ಅವರು ನಾಳೆ ರಾಜ್ಯಕ್ಕೆ ಆಗಮಿಸ್ತಾ ಇರೋದು, ಶಾಸಕರ ಜೊತೆಗೆ ಚರ್ಚೆಯನ್ನ ನಡೆಸ್ತಾರೆ. ಸೊ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸುರೇಶ್? ಮಧುಕರ್, ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಯಾದಂತಹ ರಣದೀಪ್ ಸುರ್ಜೇವಾಲಾ ಅವರು ನಾಳೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರ ಭೇಟಿ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಒಂದಷ್ಟು ಜನ ಶಾಸಕರು ಸಚಿವರುಗಳ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಅನುದಾನ ಬಿಡುಗಡೆ ಅಂತಹ ವಿಚಾರಗಳಲ್ಲಿ, ಅದರ ಜೊತೆಯಲ್ಲಿ ವಸತಿ ಇಲಾಖೆಯಲ್ಲಿ ಒಂದಷ್ಟು ಅವ್ಯವಹಾರಗಳು ನಡೀತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಸಾಕಷ್ಟು ಜನ ಶಾಸಕರು ಸಚಿವರುಗಳ ಜೊತೆ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಸಚಿವರುಗಳು ಸರಿಯಾಗಿ ಶಾಸಕರುಗಳಿಗೆ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಾವು ಅಷ್ಟು ದೂರದಿಂದ ಬೆಂಗಳೂರಿಗೆ ಬಂದರೂ ಕೂಡ ನಾವು ಶಾಸಕರಾಗಿದ್ದುಕೊಂಡು ಕೂಡ ನಮಗೆ ಸಚಿವರುಗಳು ಕೈಗೆ ಸಿಗ್ತಾ ಇಲ್ಲ, ಇನ್ನು ಜನಸಾಮಾನ್ಯರ ಪಾಡು ಏನು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ ರಾಜು ಕಾಗೆ ಇರ್ಬೋದು, YN ಗೋಪಾಲಕೃಷ್ಣ ಅವರು ಇರ್ಬೋದು, ಬೇಳೂರು ಗೋಪಾಲಕೃಷ್ಣ ಅವರು ಇರ್ಬೋದು, ಈ ರೀತಿ ಅನೇಕ ಜನ ಹಿರಿಯ ಶಾಸಕರುಗಳೇ ಸರ್ಕಾರದ ವಿರುದ್ಧ, ಸಚಿವರುಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಕುರಿತಂತೆ ಸಚಿವರುಗಳು ಶಾಸಕರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು 1-to-1 ಮೀಟಿಂಗ್ ಕೂಡ ಮಾಡಿದ್ರು. ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದು, ಅವರೇ ಖುದ್ದಾಗಿ ಸುಮಾರು 40ಕ್ಕೂ ಹೆಚ್ಚು ಜನ ಶಾಸಕರಿಗೆ ಕರೆ ಮಾಡಿ ಭೇಟಿಯಾಗೋದಕ್ಕೆ ಒಂದು ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಸಚಿವರುಗಳ ಜೊತೆಯಲ್ಲೂ ಕೂಡ ಸುರ್ಜೇವಾಲಾ ಅವರು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಪ್ರಮುಖವಾಗಿ ಇಂತಹ ಸಂದರ್ಭದಲ್ಲಿ ಶಾಸಕರುಗಳ ಅಸಮಾಧಾನಕ್ಕೆ ಕುರಿತಾದಂತಹ ಒಂದಷ್ಟು ವಿಚಾರಗಳು ಚರ್ಚೆ ಆಗಲಿವೆ. ಅಂದ್ರೆ ಅನುದಾನ ಹಂಚಿಕೆಯಲ್ಲಿ, ಅನುದಾನ ಬಿಡುಗಡೆಯಲ್ಲಿ ಏನೆಲ್ಲ ತಾರತಮ್ಯಗಳಾಗ್ತಾ ಇದೆ ಅಂತ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಶಾಸಕರು, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಸಚಿವರುಗಳ ಜೊತೆಯಲ್ಲಿ ಕೂಡ ಚರ್ಚೆ ಆಗುತ್ತೆ. ಇದೆಲ್ಲದರ ಜೊತೆಯಲ್ಲಿ 40ಕ್ಕೂ ಹೆಚ್ಚು ಜನ ಶಾಸಕರು 1-to-1 ಮೀಟಿಂಗ್, ಅಂದ್ರೆ ತಲಾ ಒಬ್ಬೊಬ್ಬರಿಗೆ 10 ನಿಮಿಷ ಫಿಕ್ಸ್ ಮಾಡಿರುವಂತದ್ದು, ಇಲ್ಲ ಅಸಮಾಧಾನ ಮತ್ತು ಶಾಸಕರಿಂದ ಪಕ್ಷಕ್ಕೆ ಆಗುತ್ತಿರುವಂತಹ ಅನುಕೂಲಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಸುರ್ಜೇವಾಲಾ ಅವರ ಜೊತೆಯಲ್ಲಿ ಸಭೆಯಲ್ಲಿ ಚರ್ಚೆ ಆಗಲಿದೆ. ಮಧುಕರ್,
ಅಂದರೆ ಪ್ರಮುಖವಾಗಿ ಇಲ್ಲಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರುಗಳು ಆಡ್ತಾ ಇರುವಂತಹ ಮಾತುಗಳು ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವನ್ನ ಕೊಟ್ಟಂತಾಗಿದೆ. ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ಒಂದು ಮೀಟಿಂಗ್ ಈ ಒಂದು ಚರ್ಚೆ, ನಾಳೆ ನಡೆಯುವಂತಹ ಶಾಸಕರ ಜೊತೆಗಿನ ಸಭೆ ಏನಿದೆ, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಮಧುಕರ್, ಬಹಳ ಮುಖ್ಯವಾಗಿ ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ವಿಪಕ್ಷಗಳಿಗೆ ಒಂದು ಅಸ್ತ್ರವನ್ನ ಸರ್ಕಾರದ ಶಾಸಕರುಗಳೇ ಕೊಟ್ಟಂತಾಗಿದೆ. ಅಂದ್ರೆ ನಮ್ಮ ಒಂದು ಕ್ಷೇತ್ರಕ್ಕೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಿದೆ, ಸಚಿವರುಗಳು ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನು ಶಾಸಕರುಗಳು ಮಾತಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ರಾಜಣ್ಣ ಅವರು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗಲಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಅದು ಕೂಡ ಒಂದು ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನವನ್ನ ಮೂಡಿಸಿದೆ. ಇದೆಲ್ಲದರ ಜೊತೆಯಲ್ಲಿ ರಾಜು ಕಾಗೆ, ಬೇಳೂರು ಗೋಪಾಲಕೃಷ್ಣ, YN ಗೋಪಾಲಕೃಷ್ಣ ಅವರು ಎಲ್ಲರೂ ಕೂಡ, BR ಪಾಟೀಲ್ ಅವರು ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಿದೆ ಅನ್ನುವಂಥ ಮಾತನ್ನ ಮಾತಾಡಿದ್ದಾರೆ. ಈ ಎಲ್ಲರನ್ನ ಸಮಾಧಾನ ಪಡಿಸುವಂಥದ್ದು, ಅಂದ್ರೆ ಈ ರೀತಿಯಾಗಿ ಬಹಿರಂಗವಾಗಿ ಮಾತಾಡಬಾರ್ದು ಅನ್ನುವಂಥದ್ದು ಮತ್ತು ಅವರ ಅಸಮಾಧಾನಕ್ಕೆ ಕಾರಣ ಏನು, ಸಚಿವರುಗಳು ಯಾಕೆ ಅವರಿಗೆ ಸ್ಪಂದಿಸ್ತಿಲ್ಲ ಅನ್ನುವಂಥ ವಿಚಾರಗಳ ಬಗ್ಗೆ ಕೂಡ ಒಂದಷ್ಟು ಈ ಸಭೆಯಲ್ಲಿ ಚರ್ಚೆ ಆಗಲಿದೆ. ಈ ಒಂದು ಸಭೆಯಲ್ಲಿ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಪ್ರಮುಖವಾದಂತಹ ವಿಚಾರ ತಿಳಿದು ಬಂದಿರುವಂಥದ್ದು ಅಂದರೆ ಶಾಸಕರುಗಳ ಮೇಲಿನ ಕೇಸ್ಗಳ ಕುರಿತಾದಂತಹ ವಿಚಾರಗಳನ್ನು ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲಕ್ಕೆ ಕಾರಣವಾದಂತಹ ವಿಚಾರ ಆಗಿದೆ. ಅಂದ್ರೆ ಅನುದಾನ ಹಂಚಿಕೆ ತಾರತಮ್ಯ ಅಂತ ಏನು ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಅವುಗಳ ಜೊತೆಯಲ್ಲಿ ಶಾಸಕರುಗಳ ಮೇಲೆ ಇರುವಂತಹ ಕೇಸ್ಗಳನ್ನ ಯಾಕೆ ಚರ್ಚೆಗೆ ತರಲಾಗ್ತಿದೆ ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಒಂದಷ್ಟು ಕುತೂಹಲಕ್ಕೆ ಕಾರಣವಾದಂತಹ ವಿಚಾರ ಆಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.